ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಸಿನಿಮಾನ ಎರಡನೇ ಸರಿ ಪೋಸ್ಟ್ಪೋನ್ ಮಾಡಿದ್ರು. ಜೂನ್ 4ಗೆ ರಿಲೀಸ್ ಆಗಬೇಕಿತ್ತು. ಅಂದರೆ ಈಗ ಆಲ್ಮೋಸ್ಟ್ ಇನ್ ಒನ್ ಮಂತ್ ಒಂದಿನ ಕಡಿಮೆನೇ ಇದೆ ಹೇಳ್ಬೇಕಂದ್ರೆ. ರಿಲೀಸ್ಗೆ ಇನ್ನೇನು ಪ್ರಮೋಷನ್ಸ್ ಅಂತೆ, ಟೀಸರು, ಟ್ರೈಲರು, ಅದು ಇದು ಅಂತ ಫುಲ್ಲು ಹೆವಿ ವೈರಲ್ ಆಗಬೇಕಾಗಿತ್ತು ವಿಚಾರಗಳು. ನೋಡಿದ್ರೆ ಸೈಲೆಂಟ್ ಆಗಿದೆ. ವಿಷಯ ನಿಮಗೆಲ್ಲ ಗೊತ್ತು. ಪೋಸ್ಟ್ಪೋನ್ ಮಾಡಿದ್ರು, ಎಲ್ಲರಿಗೂ ಬೇಜಾರು. ರಾಕಿಂಗ್ ಸರ್ ಯಶ್ ಅವ್ರಿಗಂತೂ ಡಬಲ್ ಬೇಜಾರು. ಆ್ಯಂಡ್ KVN ಪ್ರೊಡಕ್ಷನ್, ಗೀತು ಮೋಹನ್ ದಾಸ್ ಡೈರೆಕ್ಟರ್ ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರು ಸೇರಿ ತಗೊಂಡಂತಹ ಒಂದು ನಿರ್ಧಾರ ಏನಪ್ಪ ಅಂತಂದರೆ, ಸಿನಿಮಾಕಾನ್ ಅನ್ನೋ ಒಂದು ಇವೆಂಟ್ಗೆ, ಇಂಟರ್ನ್ಯಾಷನಲ್ ಇವೆಂಟ್ ಅದು, ಅಲ್ಲಿ ಅಟೆಂಡ್ ಆಗಿ ಬಂದ ಮೇಲೆ ಇಡೀ ತಂಡ ಸೇರಿ ಜೂನ್ 4ಗೆ ರಿಲೀಸ್ ಆಗಬೇಕಾಗಿರೋ ಸಿನಿಮಾನ ಟಾಕ್ಸಿಕ್ನ ಪೋಸ್ಟ್ಪೋನ್ ಮಾಡ್ತಾರೆ. ಅಂದರೆ ಡೇಟ್ ಅನೌನ್ಸ್ಮೆಂಟ್ ಇಲ್ಲ, ಮತ್ತು ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತೇಳಿ ಪೋಸ್ಟ್ಪೋನ್ ಮಾಡ್ತಾರೆ. ಯಾಕೆ ಅಂತಂದರೆ, ಸಿನಿಮಾಕಾನಲ್ಲಿ ಅದು ಇಂಟರ್ನ್ಯಾಷನಲ್ ಇವೆಂಟ್ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಸಿನಿಮಾ ಮೇಕರ್ಸು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಡಿಸ್ಟ್ರಿಬ್ಯೂಟರ್ಸು, ಮೇಯ್ನ್ಲಿ ಡಿಸ್ಟ್ರಿಬ್ಯೂಟರ್ಸು, ಇವರೆಲ್ಲರೂ ಬಂದು ಅಟೆಂಡ್ ಆಗಿರ್ತಾರೆ. ಅಲ್ಲಿ ಟಾಕ್ಸಿಕ್ನ 9 ಮಿನಿಟ್ಸ್ ಡ್ಯೂರೇಷನ್ ಇರುವಂಥ ಒಂದು ಶೋ ರೀಲ್ ಅಥವಾ ಗ್ಲಿಮ್ಸ್ ಆಗಿರ್ಬೋದು, ಶೋ ರೀಲ್ ಆಗಿರ್ಬೋದು, ಎನಿಥಿಂಗ್, ಕೆಲವೊಂದು ಮೇನ್ ಸೀನ್ಸ್ ಆಗಿರ್ಬೋದು, ಇದನ್ನು ತೋರಿಸಿದ್ದಾರೆ ದೊಡ್ಡ ಸ್ಕ್ರೀನಲ್ಲಿ. ಅದನ್ನು ನೋಡ್ಬಿಟ್ಟು ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸ್ ಏನು ಮಾಡಿದ್ದಾರೆ, ಈ ಸಿನಿಮಾನ ಇಂಟರ್ನ್ಯಾಷನಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಸಿನಿಮಾ ನಾವು ತಗೋತೀವಿ ಅಂತ ಅಪ್ರೋಚ್ ಮಾಡಿದ್ದಾರೆ. ಸೊ ಅದಾದ ಮೇಲೆ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡಿದ್ರು, ಪ್ಯಾನ್ ವರ್ಲ್ಡ್ ಅಂತ ಅನೌನ್ಸ್ ಮಾಡಿದ್ರು. ಅದಕ್ಕಿಂತ ಇನ್ನೂ ಹೈಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಪೋಸ್ಟ್ಪೋನ್ ಮಾಡಿದ್ರು. ಇದಿಷ್ಟೇ ಪೋಸ್ಟ್ಪೋನಿಗೆ ಕಾರಣ. ಅದು ಬಿಟ್ಟು ಬೇರೆ ಏನು ರೀಸನ್ ಇದೆಯೋ ಅದು ಸಿನಿಮಾ ಟೀಮಿಗೆ ಗೊತ್ತು, ಪ್ರೊಡಕ್ಷನ್ ಹೌಸಿಗೆ ಗೊತ್ತು. ಅದು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಇವಾಗ ಏನು ಅವ್ರು ಹೇಳಿದರು, ಅನೌನ್ಸ್ಮೆಂಟ್ ಮಾಡಿದರು, ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗ್ತೀವಿ ಡಿಸ್ಟ್ರಿಬ್ಯೂಟರ್ಸು ನಾವು ಅಂತ. ಸೊ ಅದರ ತಕ್ಕನಾಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ, ಒಂದು ನ್ಯೂಸ್ ಬಂದಿದೆ, ಒಂದು ಅಪ್ಡೇಟ್ ಬಂದಿದೆ. ಇದು ಅಪ್ಡೇಟ್ ಏನಲ್ಲ, ಸಿನಿಮಾ ಬಗ್ಗೆ ಅಪ್ಡೇಟ್ ಇಲ್ಲ, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಅಪ್ಡೇಟು. ವೆರೈಟಿ ಅಂತ ಒಂದು ಮ್ಯಾಗ್ಝಿನ್, ಇದು ಬಂದು ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್, ಓಕೆನಾ. ಇದು ಬಂದು ನ್ಯೂಯಾರ್ಕ್, ಕ್ಯಾಲಿಫೋರ್ನಿಯಾದಲ್ಲೇನೋ ಇರೋವಂಥ ಒಂದು ಮ್ಯಾಗ್ಝಿನ್. ಇದು 1905 ಫೌಂಡ್ ಆಗಿದ್ದು. ತುಂಬ ಹಳೆ ಮ್ಯಾಗ್ಝಿನು. ಇದು ಸಿನಿಮಾ ಬಗ್ಗೆ ಕೆಲಸ ಮಾಡುತ್ತೆ ಜಾಸ್ತಿ. ಬಾಕ್ಸ್ ಆಫೀಸ್ ಅಪ್ಡೇಟ್ ಆಗಿರ್ಬೋದು, ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿರ್ಬೋದು, ಆ್ಯಂಡ್ ನ್ಯೂಸ್ ಆಗಿರ್ಬೋದು, ಎನಿ ಕೈಂಡ್ ಆಫ್ ಮೂವಿ ಸ್ಟಫ್. ಹಾಲಿವುಡ್ಡು ಜಾಸ್ತಿ ಹಾಲಿವುಡ್ದೇ ಇರುತ್ತೆ, ಅಥವಾ ಬಾಲಿವುಡ್ಡು, ಇಂಡಿಯನ್ ಸಿನಿಮಾಗಳು ತುಂಬ ಅಂದರೆ ತುಂಬ ರೇರ್ ಅಲ್ಲಿಗೆ ಹೋಗೋದು. ಅಂಥದ್ರಲ್ಲಿ ಅಲ್ಲಿವರೆಗೂ ಒಂದು ಕನ್ನಡ ಸಿನಿಮಾ ರೀಚ್ ಆಗಿದೆ ಅಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರಾಗಿರ್ಬೋದು, KVN ಪ್ರೊಡಕ್ಷನ್ ಅವರು ಆಗಿರ್ಬೋದು, ಅವರು ಮಾಡ್ತಿರುವಂತಹ ಇಂಟರ್ನ್ಯಾಷನಲ್ ಲೆವೆಲ್ಗೆ ರಿಲೀಸ್ ಮಾಡಬೇಕು ಅಂತ ಪ್ರಯತ್ನಕ್ಕೆ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಇದಿಷ್ಟೇ ಈ ವಿಡಿಯೋದಲ್ಲಿರುವಂಥ ವಿಷಯ. ನನಗೂ ಖುಷಿ ಆಯಿತು. ವೆರೈಟಿ ಅಂದರೆ ಸಮಥಿಂಗ್. ಇವಾಗ ಯಾವುದೋ ಒಂದು ಮ್ಯಾಗ್ಝಿನಲ್ಲಿ, ಅದು ಇನ್ನೊಂದು ಹೇಳಬೇಕು ಅಂತಂದರೆ, ವೆರೈಟಿ ಅನ್ನೋ ಒಂದು ಮ್ಯಾಗ್ಝಿನ್ ಏನು ಕವರ್ ಫೋಟೋ ಇದೆ, ನೀವು ಮ್ಯಾಗ್ಝಿನ್ ಕೈಲಿ ಇಟ್ಕೊಂಡಿದ್ದ ತಕ್ಷಣ ಬೈಂಡಿಂಗ್ ಇರುತ್ತಲ್ಲ, ಬೈಂಡಿಂಗ್ ಮೇಲೆ ಬಂದಿರುತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರ ಫೋಟೋ. ಅದು ಇವಾಗ ಸುದ್ದಿ ಆಗ್ತಿರೋದು. ಕವರ್ ಫೋಟೋ ಬರೋಕ್ಕಂದ್ರೆ ಏನು ತಮಾಷೆ ಮಾತಲ್ಲ, ಕವರ್ ಫೋಟೋಗೆ ಹಾಕಿಸ್ತಾರೆ ಅಂತಂದರೆ. ಹಂಗೆ ಹಾಕ್ಸಿದ್ರು, ಯಾರು ಹಾಕ್ಸಿದ್ರು ಅವೆಲ್ಲ ನಮ್ಗೆ ಬೇಡ. ಅಲ್ಲಿ ಫೋಟೋ ಬಂತ ಅಷ್ಟೇ ನಮಗೆ ಬೇಕಾಗಿರೋದು. ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಕನ್ನಡ ಸಿನಿಮಾ ಸೌಂಡ್ ಮಾಡ್ತಾ ಇದೆ. KVN ಪ್ರೊಡಕ್ಷನ್ ಅವ್ರಿಗೆ ಐ ಥಿಂಕ್ KD ಸಿನಿಮಾ ರಿಲೀಸ್ ಆದಮೇಲೆ ಜನನಾಯಕನ್ ಇನ್ನೇನು ರಿಲೀಸಿಂಗ್ ಝೂನ್. ಯಾಕೆ ಅಂತಂದರೆ ಜನನಾಯಕನ್ ಸಿನಿಮಾದ ನಾಯಕ ನಟ ಆಗಿರುವಂಥ ವಿಜಯ್ ಅವರು TVK ಪಕ್ಷದಿಂದ ಬಹುಮತ ಗಳಿಸಿ CM ಆಗ್ತಾರಂತೆ. ಆಗ್ತಾ ಇದ್ದಾರೆ, ಹಾಗೇ ಆಗ್ತಾರೆ. ಅದಾದಮೇಲೆ KD ರಿಲೀಸ್ ಆಯಿತು. ಅದಾದಮೇಲೆ ಟಾಕ್ಸಿಕ್ಗೂ ಏನಾದರೂ ಒಂದು ಅಡ್ಗೋಡೆ ಬೀಳ್ಬೋದಾ ಅಂತ ತುಂಬ ಜನ ಗೆಸ್ ಮಾಡಿದರು. ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಇದಕ್ಕೂ ಜನನಾಯಕನ ಥರ ಅಂತ. ಸೊ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೋತೀನಿ ಎಲ್ಲ ಕಾಂಪ್ಲಿಕೇಶನ್ಸು. ಇದೆಲ್ಲ ಆದಮೇಲೆ ಸಿನಿಮಾನ ಒಂದು ಒಳ್ಳೆ ಡೇಟ್ ನೋಡಿ ಕರೆಕ್ಟಾಗಿ ರಿಲೀಸ್ ಮಾಡಿ ಜನಗಳಿಗೆ ತಲುಪಿಸ್ಲಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಒಂದು ಇಂಟರ್ನ್ಯಾಷನಲ್ ನ್ಯೂಯಾರ್ಕ್ ಬಂದು ಪ್ರಪಂಚದ ರಿಚೆಸ್ಟ್ ಕಂಟ್ರಿ, ರಿಚೆಸ್ಟ್ ಸ್ಟೇಟ್ಗಳಲ್ಲಿ, ರಿಚೆಸ್ಟ್ ಸಿಟಿಗಳಲ್ಲಿ ನಂಬರ್ 1 ಬರುತ್ತೆ. ನ್ಯೂಯಾರ್ಕ್ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲ್ ಸಿಟಿ ಅದು. ಅಲ್ಲಿರುವಂಥ ಒಂದು ಮ್ಯಾಗ್ಝಿನಲ್ಲಿ ಒಬ್ಬ ಕನ್ನಡ ನಟನ ಫೋಟೋ ಕವರ್ ಫೋಟೋಲ್ಲಿ ಬರುತ್ತೆ ಅಂತಂದರೆ ತಮಾಷೆ ಮಾತೇ ಅಲ್ಲ. ಆ್ಯಂಡ್ ಕಂಗ್ರ್ಯಾಚುಲೇಟ್ ಮಾಡಬೇಕು KVN ಪ್ರೊಡಕ್ಷನ್ ವೆಂಕಟನಾರಾಯಣ್ ಸರ್ಗೊಂದು ಕಂಗ್ರ್ಯಾಚುಲೇಷನ್ ಇರಲಿ. ಯಶ್ ಅವ್ರಿಗೆ, ಗೀತು ಮೋಹನ್ ದಾಸ್ ಅವ್ರಿಗೆ ಆಲ್ ದಿ ಬೆಸ್ಟ್. ಟೀಮ್ ಟಾಕ್ಸಿಕ್ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಮತ್ತು ಇನ್ನೊಂದು ಇದೇ ಥರದ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.